ಕರ್ನಾಟಕ ಇತಿಹಾಸದ ಮೂಲಾಧಾರಗಳು. ಕರ್ನಾಟಕದ ಇತಿಹಾಸವನ್ನು ಅಧ್ಯಯನ ಮಾಡಲು ಹಲವಾರು ಮೂಲಾಧಾರಗಳಿವೆ. ಅವುಗಳನ್ನು ಮುಖ್ಯವಾಗಿ ಈ ಕೆಳಗಿನ ವಿಭಾಗಗಳಲ್ಲಿ ಗುರುತಿಸಬಹುದು. 1. ಪುರಾತತ್ವ ಆಧಾರಗಳು ಆರ್ಕಿಯಾಲಜಿಕಲ್ ಸೋರ್ಸಸ್. ನಕ್ಷತ್ರ ಚಿಹ್ನೆ ಶಾಸನಗಳು ಇನ್ಸ್ಕ್ರಿಪ್ಷನ್ಸ್. ಇವು ಕಲ್ಲು, ತಾಮ್ರದ ಪಟ, ದೇವಾಲಯಗಳ ಗೋಡೆಗಳ ಮೇಲೆ ಕೆತ್ತಲಾದ ಬರಹಗಳು. ಕರ್ನಾಟಕದಲ್ಲಿ ಸಾವಿರಾರು ಶಾಸನಗಳು ದೊರೆತಿವೆ. ಇವು ಆಯಾ ಕಾಲದ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ವಿಷಯಗಳ ಬಗ್ಗೆ ಮಹತ್ವದ ಮಾಹಿತಿಯನ್ನು ನೀಡುತ್ತವೆ. ಉದಾಹರಣೆಗೆ ಮೌರ್ಯರ ಕಾಲದ ಶಾಸನಗಳು, ಅಶೋಕನ ಶಾಸನಗಳು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಮತ್ತು ವಿಜಯನಗರ ಅರಸರ ಶಾಸನಗಳು ಪ್ರಮುಖವಾದವು. ನಕ್ಷತ್ರ ಚಿಹ್ನೆ ನಾಣ್ಯಗಳು ಕಾಯಿನ್ಸ್. ವಿವಿಧ ರಾಜವಂಶಗಳು ಟಂಕಿಸಿದ ನಾಣ್ಯಗಳು ಆಯಾ ಕಾಲದ ಆರ್ಥಿಕ ಸ್ಥಿತಿ, ರಾಜಕೀಯ ಅಧಿಕಾರ ಮತ್ತು ವ್ಯಾಪಾರದ ಬಗ್ಗೆ ಬೆಳಕು ಚೆಲ್ಲುತ್ತವೆ. ನಕ್ಷತ್ರ ಚಿಹ್ನೆ ಸ್ಮಾರಕಗಳು ಮತ್ತು ವಾಸ್ತುಶಿಲ್ಪ ಮಾನ್ಯುಮೆಂಟ್ಸ್ ಇನ್ ಆರ್ಕಿಟೆಕ್ಚರ್. ದೇವಾಲಯಗಳು, ಅರಮನೆಗಳು, ಕೋಟೆಗಳು ಮತ್ತು ಇತರ ಐತಿಹಾಸಿಕ ಕಟ್ಟಡಗಳು ಆಯಾ ಕಾಲದ ಕಲೆ, ವಾಸ್ತುಶಿಲ್ಪ ಮತ್ತು ತಂತ್ರಜ್ಞಾನದ ಬಗ್ಗೆ ತಿಳಿಸುತ್ತವೆ. ಉದಾಹರಣೆಗೆ ಹಂಪಿ, ವಿಜಯನಗರ, ಬೇಲೂರು ಮತ್ತು ಹಳೇಬೀಡು, ಹೊಯ್ಸಳ ವಾಸ್ತುಶಿಲ್ಪಗಳು. ನಕ್ಷತ್ರ ಚಿಹ್ನೆ ಉತ್ಖನನಗಳು ಎಕ್ಸ್ಕವೇಷನ್ಸ್. ಪುರಾತತ್ವ ಇಲಾಖೆಯವರು ನಡೆಸಿದ ಉತ್ಖನನಗಳಲ್ಲಿ ದೊರೆತ ಅವಶೇಷಗಳು, ಮಡಿಕೆಗಳು, ಆಯುಧಗಳು, ಆಭರಣಗಳು, ಪ್ರಾಚೀನ ಕಾಲದ ಜನರ ಜೀವನಶೈಲಿ ಮತ್ತು ಸಂಸ್ಕೃತಿಯ ಬಗ್ಗೆ ಮಾಹಿತಿ ನೀಡುತ್ತವೆ. 2. ಸಾಹಿತ್ಯಿಕ ಆಧಾರಗಳು ಲಿಟರರಿ ಸೋರ್ಸಸ್. ನಕ್ಷತ್ರ ಚಿಹ್ನೆ ಕನ್ನಡ ಸಾಹಿತ್ಯ. ಕನ್ನಡ ಲಿಟ್ರೇಚರ್. ಪ್ರಾಚೀನ ಕನ್ನಡ ಕೃತಿಗಳಾದ ಕವಿರಾಜಮಾರ್ಗ, ಪಂಪ, ಜನ್ನ, ರನ್ನ ಮುಂತಾದವರ ಕೃತಿಗಳು ಅಂದಿನ ಸಮಾಜ, ಸಂಸ್ಕೃತಿ ಮತ್ತು ಆಡಳಿತದ ಬಗ್ಗೆ ತಿಳಿಸುತ್ತವೆ. ಮಧ್ಯಕಾಲೀನ ವಚನ ಸಾಹಿತ್ಯ. ಬಸವಣ್ಣನವರ ಹಾಗೂ ಇತರ ವಚನಕಾರ್ತಿಯರ ವಚನಗಳು ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆಗಳ ಬಗ್ಗೆ ಮಾಹಿತಿ ನೀಡುತ್ತದೆ. ಆಧುನಿಕ ಸಾಹಿತ್ಯವು ಇತಿಹಾಸದ ಅಧ್ಯಯನಕ್ಕೆ ಸಹಾಯಕವಾಗಿದೆ. ನಕ್ಷತ್ರ ಚಿಹ್ನೆ ಸಂಸ್ಕೃತ ಸಾಹಿತ್ಯ. ಸಂಸ್ಕೃತ್ ಲಿಟ್ರೇಚರ್. ಸಂಸ್ಕೃತದಲ್ಲಿ ರಚಿತವಾದ ಕೃತಿಗಳಾದ ಕೌಟಿಲ್ಯನ ಅರ್ಥಶಾಸ್ತ್ರ, ಬಾಣಭಟ್ಟನ ಹರ್ಷಚರಿತ ಮುಂತಾದವು ಕರ್ನಾಟಕದ ಇತಿಹಾಸದ ಕೆಲವು ಅಂಶಗಳ ಮೇಲೆ ಬೆಳಕು ಚೆಲ್ಲುತ್ತವೆ. ನಕ್ಷತ್ರ ಚಿಹ್ನೆ ಇತರ ಭಾಷೆಗಳ ಸಾಹಿತ್ಯ. ಲಿಟ್ರೇಚರ್ ಇನ್ ಅದರ್ ಲ್ಯಾಂಗ್ವೇಜಸ್. ತಮಿಳು, ತೆಲುಗು ಮತ್ತು ಮರಾಠಿ ಭಾಷೆಗಳ ಕೆಲವು ಪ್ರಾಚೀನ ಕೃತಿಗಳಲ್ಲಿ ಕರ್ನಾಟಕದ ಬಗ್ಗೆ ಉಲ್ಲೇಖಗಳಿವೆ. 3. ವಿದೇಶಿ ಪ್ರವಾಸಿಗರ ಬರಹಗಳು ರೈಟಿಂಗ್ಸ್ ಆಫ್ ಫಾರಿನ್ ಟ್ರಾವೆಲರ್ಸ್. ನಕ್ಷತ್ರ ಚಿಹ್ನೆ ಹಲವಾರು ವಿದೇಶಿ ಪ್ರವಾಸಿಗರು ಕರ್ನಾಟಕಕ್ಕೆ ಭೇಟಿ ನೀಡಿ ತಮ್ಮ ಅನುಭವಗಳನ್ನು ಮತ್ತು ಅಬ್ಸರ್ವೇಷನ್ಸ್ಗಳನ್ನು ಬರೆದಿದ್ದಾರೆ. ಮೆಗಾಸ್ತನೀಸ್, ಹ್ಯೂಯೆನ್ ತ್ಸಾಂಗ್, ಮಾರ್ಕೊ ಪೋಲೊ ಮತ್ತು ಇಬ್ನ್ ಬಟೂಟಾ ಅವರಂತಹ ಪ್ರವಾಸಿಗರ ಬರಹಗಳು ಆಯಾ ಕಾಲದ ಕರ್ನಾಟಕದ ಸ್ಥಿತಿಗತಿಯ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ನೀಡುತ್ತವೆ. 4. ಜಾನಪದ ಆಧಾರಗಳು ಫೋಕ್ಲೋರ್ ಸೋರ್ಸಸ್. ನಕ್ಷತ್ರ ಚಿಹ್ನೆ ಜನಪದ ಗೀತೆಗಳು, ಕಥೆಗಳು ಮತ್ತು ಐತಿಹ್ಯಗಳು ಮೌಖಿಕವಾಗಿ ಹರಡಿಕೊಂಡಿರುವ ಇತಿಹಾಸದ ಭಾಗಗಳಾಗಿವೆ. ಇವು ನೇರವಾದ ಐತಿಹಾಸಿಕ ದಾಖಲೆಗಳಲ್ಲದಿದ್ದರೂ ಆಯಾ ಪ್ರದೇಶದ ಜನರ ನಂಬಿಕೆಗಳು ಮತ್ತು ಸಂಸ್ಕೃತಿಯ ಬಗ್ಗೆ ತಿಳಿಸುತ್ತವೆ. ಈ ಎಲ್ಲಾ ಮೂಲಾಧಾರಗಳನ್ನು ಕೂಲಂಕಷವಾಗಿ ಅಧ್ಯಯನ ಮಾಡುವುದರಿಂದ ಕರ್ನಾಟಕದ ಸಮಗ್ರ ಇತಿಹಾಸವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ.